There is a very big difference between doing what I like and doing what is needed. ಇಷ್ಟವಿರೋದನ್ನ ಮಾಡೋದ್ರಲ್ಲಿ ಮತ್ತು ಅಗತ್ಯ ಇರೋದನ್ನ ಮಾಡೋದ್ರಲ್ಲಿ ದೊಡ್ಡ ವ್ಯತ್ಯಾಸ ಇದೆ. ನೀವು ಏನು ಅಗತ್ಯ ಇದೆಯೋ ಅದನ್ನ ಮಾಡೋಕ್ಕೆ ಶುರು ಮಾಡಿದಾಗ ನನಗೇನು ಇಷ್ಟ ಇಲ್ಲ ಅನ್ನೋದು ಇರಲ್ಲ. ನೀವು ಈ ಒಂದು ಸಂಗತಿನ ಮೀರಿದ್ರೆ ನನಗಿದು ಇಷ್ಟ ಇಲ್ಲ, ಈ ಒಂದು ಸಂಗತಿನ ನೀವು ಮೀರಿದ್ರೆ 90% ಆಧ್ಯಾತ್ಮಿಕ ಕೆಲಸ ಮುಗಿದ ಹಾಗೆ ಅಷ್ಟೆ. ಯಾಕಂದ್ರೆ ಕರ್ಮನ ಉಂಟು ಮಾಡೋ ಯಂತ್ರ ಬಂಧನದ ಮೂಲ ಇಷ್ಟೇ. ಇದು ಇಷ್ಟ ಇಲ್ಲ, ಇದ್ರ ಮೇಲೆ ಪ್ರೀತಿ, ಅದ್ರ ಮೇಲೆ ದ್ವೇಷ. ಸೃಷ್ಟಿಯನ್ನು ಒಮ್ಮೆ ನೀವು ಹೀಗೆ ಪ್ರತ್ಯೇಕಿಸಿದ್ರೆ ನಾವು ಯಾವುದನ್ನ ಸೃಷ್ಟಿಯ ಮೂಲ ಅಂತೀವೋ ಆ ಆಯಾಮವನ್ನು ಸ್ಪರ್ಶಿಸೋ ನಿಮ್ಮ ಸಾಮರ್ಥ್ಯ ನಿಮ್ಮಿಂದ ದೂರಾನೇ ಉಳಿಯತ್ತೆ. ನೀವೆಲ್ಲ ಸ್ವಲ್ಪ ಗಮನ ಕೊಡಿ. ಎಲ್ಲ ಮಕ್ಕಳೂ ಸಹ, ಸರಿನಾ? ಹೆಲೋ, ನೀವೆಲ್ಲರೂ ಸಣ್ಣ ಸಂಗತಿಗಳಿಗೆ ಗಮನ ಕೊಡಬೇಕು. ಹುಲ್ಲಿನ ಕಡ್ಡಿ, ಒಂದು ಎಲೆ, ಇರುವೆ ನೋಡಿದೀರಾ? ಇರುವೆನ ತುಂಬ ಹತ್ತಿರದಿಂದ ನೋಡಬೇಕು. ಈ ಇರುವೆನ ಯಾರೇ ಸೃಷ್ಟಿಸಿರಲಿ, ಈ ಇರುವೆನ ಯಾರಾದರೂ ಸೃಷ್ಟಿಸಿರಲಿ, ಅದಕ್ಕೆ ಅತ್ಯಂತ ಗಮನ ಕೊಟ್ಟು ಮಾಡಿದಾನ ಅಥವಾ ಹೇಗೋ ಸುಮ್ಮನೆನ ಹಾಳಾದ ಒಂದು ಇರುವೆ ಅಂತ ಏನನ್ಸತ್ತೆ? ಚೆನ್ನಾಗಿ ಮಾಡಲಾಗಿದ್ಯಾ ಇಲ್ವಾ? ಚೆನ್ನಾಗಿ ಮಾಡಲ್ಪಟ್ಟಿದೆ ಅಲ್ವಾ? ಅದ್ಭುತವಾದ ಇರುವೆ. ಹಾಗೆ ನೋಡಿದರೆ ಏನೋ ಹಾಳಾದ ಒಂದು ಇರುವೆ ಅಲ್ಲ. ಅಂದರೆ ಸೃಷ್ಟಿಕರ್ತ, ಸೃಷ್ಟಿಯ ಮೂಲ ಒಂದು ಚಿಕ್ಕ ಇರುವೆಗೆ ಅಷ್ಟೊಂದು ಗಮನ ಕೊಡೋಕೆ ಸಿದ್ಧವಿರೋವಾಗ ನಿಮಗೆ ಏನಿಷ್ಟ ಇಲ್ಲ ಅಂತ ನಿರ್ಧರಿಸೋಕೆ ನೀವು ಯಾರು? ನಾನೇನು ಅನ್ನೋದನ್ನು ಮೀರಿ ಏನೋ ಮಾಡೋವಾಗ ಮನುಷ್ಯ ಅನುಗ್ರಹಕ್ಕೆ ಲಭ್ಯವಾಗೋವಂಥ ಒಂದು ಸ್ಥಾನಕ್ಕೆ ಬರ್ತಾನೆ. ಅನುಗ್ರಹ ಇದೆ. ಪ್ರಶ್ನೆ ಏನಂದ್ರೆ, ನಾವು ಲಭ್ಯರಿದ್ದೀವಾ? ಇದು ಇಷ್ಟ ಇಲ್ಲ. ನಿಮಗೆ ಜಿರಳೆ ಇಷ್ಟನಾ? ಯಾಕೆ? ಒಂದು ವೇಳೆ ಶಿವ ಜಿರಳೆಯ ರೂಪವನ್ನು ತಾಳಿ ಬಂದರೆ ಏನು ಮಾಡ್ತೀರಿ? ನಮಸ್ಕಾರ ಮಾಡ್ತೀರಾ? ಆದರೆ ಅದು ಶಿವನ ಅಥವಾ ಬರೀ ಜಿರಳೆನ ಅಂತ ಹೇಗೆ ಗೊತ್ತಾಗತ್ತೆ? ಗೊತ್ತಾಗಲ್ಲ. ಹಾಗಾಗಿ ಎಲ್ಲ ಜಿರಳೆಗೂ ನಮಸ್ಕಾರ ಮಾಡೋದು ಒಳ್ಳೆಯದು. ಯಾಕಂದ್ರೆ ಯಾವುದು ಶಿವ ಅಂತ ಹೇಗೆ ಗೊತ್ತಾಗತ್ತೆ? ಇದು ಸರಳ. ಈ ಸಂಸ್ಕೃತಿ ಕಲಿಸಿಕೊಟ್ಟಿರೋದು ಅದನ್ನೇ. ನೀವು ಮರನ ನೋಡಿದರೆ ಶಿವ, ಕಲ್ಲನ್ನು ನೋಡಿದರೆ ಶಿವ, ನಾಯಿನ ನೋಡಿದರೆ ಶಿವ, ದನವನ್ನು ನೋಡಿದ್ರೂ ಶಿವ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಇವತ್ತು ಅವನು ಯಾವ ರೂಪದಲ್ಲಿದ್ದಾನೆ ಗೊತ್ತಿಲ್ಲ. ಮಿಸ್ ಮಾಡದೇ ಇರೋದು ಒಳ್ಳೇದಲ್ವಾ? ಮಿಸ್ ಮಾಡದೇ ಇರೋದು ಒಳ್ಳೆಯದು. ಕೊನೆ ಪಕ್ಷ ಮನುಷ್ಯರಿಂದ ಶುರು ಮಾಡಿ. ಇವತ್ತು ಅವನು ಯಾವ ರೂಪದಲ್ಲಿ ಬಂದಿದ್ದಾನೆ ನಿಮಗೆ ಗೊತ್ತಿಲ್ಲ ಅಲ್ವಾ? ಈಗ ಯಾರಿಗೆ ಗೊತ್ತು? ಅದಕ್ಕೆ ಯಾರನ್ನೇ ನೋಡಿದ್ರು. ಯಾಕಂದ್ರೆ ಇವತ್ತು ಯಾವ ರೂಪದಲ್ಲಿ ಬಂದಿದಾನೋ ಯಾರಿಗೆ ಗೊತ್ತು? ನೀವು ಈ ರೀತಿ ಇದ್ರೆ ನಿಮ್ಮ ಮೇಲೆ ಅನುಗ್ರಹ ಇರುತ್ತೆ, ಸಂಶಯನೇ ಇಲ್ಲ. ನೀವು ಹುಡ್ಕೊಂಡು ಹೋಗಬೇಕಿಲ್ಲ. ನೀವು ದೇವರು ಅಥವಾ ಸತ್ಯನ ಹುಡ್ಕೊಂಡು ಹೋಗಬೇಕಿಲ್ಲ. ಅದು ನಿಮ್ಮ ಮೇಲೆ ಧಾರೆಯಾಗಿ ಹರಿಯತ್ತೆ. ಖಂಡಿತ.